ಪ್ರೇಸ್ ದ ಲಾರ್ಡ್ ಸಿಸ್ಟರ್ಸ್ ಬ್ರದರ್ಸ್ ಎಲ್ಲರಿಗೆ ಈ ದಿನ ಒಂದು ವಾಕ್ಯ ಯೆಹೋವನ 14ನೇ ಅಧ್ಯಾಯ 6ನೇ ವಚನ. ಯೆಹೋವನ 14ನೇ ಅಧ್ಯಾಯ 6ನೇ ವಚನ. ನಾನೇ ಸತ್ಯವು ಜೀವವು ಮಾರ್ಗವೂ ಆಗಿದ್ದೇನೆ, ನನ್ನ ಮೂಲಕ ಹೊರತು ತಂದೆ ಬಳಿಗೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಸೊ ಈ ಥರ ಯೇಸು ಸ್ವಾಮಿ ಹೇಳ್ತಿದ್ದಾರೆ. ಸೊ ಯೇಸು ಸ್ವಾಮಿ ಶಿಷ್ಯಂದ್ರಿಗೆ ಆಗಿರಲಿ ಅಪೊಸ್ತಲರಿಗಾಗಿರಲಿ ಹೇಳೋದು, ನಾನೇ ಸತ್ಯವು ಮಾರ್ಗವು ಜೀವವೂ ಆಗಿದ್ದೇನೆ, ನನ್ನ ಮೂಲಕ ಹೊರತು ತಂದೆ ಬಳಿಗೆ ಹೋಗೋದಕ್ಕೆ ಸಾಧ್ಯವಿಲ್ಲ ಅಂತ ಯೇಸು ಸ್ವಾಮಿ ಹೇಳ್ತಿದ್ದಾರೆ. ಓಕೆ, ಯಾಕಂದ್ರೆ ಯೇಸು ಸ್ವಾಮಿ ಸತ್ಯವಾಗಿದ್ದಾರೆ, ಜೀವವಾಗಿದ್ದಾರೆ, ಮಾರ್ಗವಾಗಿದ್ದಾರೆ. ಸತ್ಯ ಅಂದ್ರೇನು? ಆತನಾಗಿದ್ದಾನೆ. ಜೀವ ಅಂದ್ರೇನು? ಆತನ ವಾಕ್ಯವಾಗಿದೆ. ಮಾರ್ಗ ಅಂದ್ರೇನು? ಆತನ ವಾಕ್ಯವು ಒಂದು ಮಾರ್ಗದ ರೀತಿಯಲ್ಲಿ ನಮ್ಮನ್ನ ಕರ್ಕೊಂಡು ಹೋಗುವಂಥ ಒಂದು ಒಂದು ದಾರಿ ಆಗಿದೆ. ಕತ್ತಲಲ್ಲಿ ಹೋಗ್ದಿರಾ ಬೆಳಕಲ್ಲಿ ಹೋಗುವಂಥ ಒಂದು ಮಾರ್ಗ ಕೊಡುವಂಥದ್ದು ಯೇಸು ಸ್ವಾಮಿ ಆಗಿದ್ದಾರೆ. ಅದನ್ನು ಬೋಧಿಸುವಂಥ ವಾಕ್ಯವು ಕೂಡ ಸೊ ತನ್ನ ತಂದೆ ಬಳಿಯಿಂದ ಬರುವಂಥ ವಾಕ್ಯವಾಗಿದೆ. ಯೇಸು ಸ್ವಾಮಿ ಒಬ್ಬರೇ ಬೋಧಿಸ್ತಾ ಇಲ್ಲ, ಯೇಸು ಸ್ವಾಮಿ ಒಳಗಡೆ ತಂದೆ ಇದ್ದಾರೆ, ತಂದೆ ಆತ್ಮ ಕೆಲಸ ಮಾಡ್ತಾರೆ. ಪರಲೋಕದಿಂದ ಬರುವಂಥ ಬೋಧಿಸುವ ವಾಕ್ಯವಾಗಿದೆ. ಅದು ಯೇಸು ಸ್ವಾಮಿಯಿಂದ ಬರುವಂಥ ವಾಕ್ಯಗಳು, ಪರಲೋಕದಿಂದ ಬರುವಂಥ ವಾಕ್ಯ, ತಂದೆಯಿಂದ ಬರುವಂಥ ವಾಕ್ಯಗಳಾಗಿದೆ. ಸೊ ಆತನು ಸತ್ಯವಾಗಿದ್ದಾನೆ. ಆತನ ನುಡಿತಿರೋಂಥ ವಾಕ್ಯಗಳು, ಬೋಧಿಸಿರೋಂಥ ವಾಕ್ಯಗಳು, ಹೇಳ್ತಾರಂಥ ವಾಕ್ಯಗಳು ಪ್ರತಿಯೊಂದು ಕೂಡ ಸತ್ಯವಾದ ವಾಕ್ಯ, ಜೀವವಾದ ವಾಕ್ಯ, ಅದು ಮಾರ್ಗ ತೋರಿಸುವಂಥ ದಾರಿ ಆಗಿದೆ. ಅದನ್ನೇ ಯೇಸು ಸ್ವಾಮಿ ಅರ್ಥ ಮಾಡಿಸಿದ್ದಾರೆ. ನಾನೇ ಸತ್ಯವು ಜೀವವೂ ಆಗಿದ್ದೇನೆ, ನನ್ನ ಮೂಲಕ ಹೊರತು ತಂದೆ ಬಳಿಗೆ ಹೋಗುವುದಕ್ಕೆ ಸಾಧ್ಯವಿಲ್ಲ. ಆತನೇ ಸತ್ಯವು ಜೀವವೂ ಆಗಿದ್ದಾನೆ ಅಲ್ವಾ? ಸೊ ಯೇಸು ಸ್ವಾಮಿ ನಮಗೆ ಒಳ್ಳೆ ದಾರಿ ತೋರಿಸ್ತವ್ರೆ. ನಮಗೆ ಎಲ್ಲೇ ಒಂದು ನರ್ಕಕ್ಕೆ ಹೋಗ್ದಿರಾ, ಲೈಕ್ ಶೋಧನೆಗಳಿಗೆ ಹೋಗ್ದಿರಾ, ಸೈತಾನ ಸಿಗಾಕೊಂಡು ನಾವು ಇದೇ ಭೂಮಿ ಮೇಲೆ ಕಷ್ಟಗಳು ಅನುಭವಿಸ್ಬಾರ್ದು, ಶೋಧನೆಗಳು ಅನುಭವಿಸ್ಬಾರ್ದು ಅಂತ ಯೇಸು ಸ್ವಾಮಿ ಹೇಳ್ತವ್ರೆ. ನನ್ನನ್ನು ಫಾಲೋ ಮಾಡಿ, ನನ್ನ ಹಿಂದೆ ಬನ್ನಿ, ನನ್ನನ್ನು ಹಿಂಬಾಲಿಸಿ. ಸೊ ನಾನು ನಿಮಗೆ ಒಳ್ಳೆ ಮಾರ್ಗ, ಸತ್ಯವು, ಜೀವವು ಆಗಿದ್ದೇನೆ. ಸೊ ನಾನೇ ನಿಮ್ಮನ್ನ ಪರಲೋಕ ಕರ್ಕೊಂಡು ಹೋಗೋಂಥ ಅವಕಾಶ ಇರೋದು, ನನ್ನಿಂದ ಬಿಟ್ಟರೆ ಯಾರ ಕೇಳೋ ಹಾಗಲ್ಲ ಅಂತ ಯೇಸು ಸ್ವಾಮಿ ಸ್ಪಷ್ಟವಾಗಿ ನಮಗೆ ಅರ್ಥ ಮಾಡಿಸಿದ್ದಾರೆ ವಾಕ್ಯದಲ್ಲಿ. ಸೊ ಆತನು ಸತ್ಯವು ಮಾರ್ಗವು ಜೀವವಾಗಿದ್ದಾನೆ ಅಲ್ವಾ? ಸೊ ಹಾಗಾದ್ರೆ ಸತ್ಯ ಅಂದರೆ ಆತನ ಒಂದು ಮಾರ್ಗವಾಗಿರುತ್ತೆ. ಓಕೆ, ಮಾರ್ಗ ಅಂದ್ರೆ ಆತನ ಒಂದು ದಾರಿಯಾಗಿದೆ. ಜೀವ ಅಂದರೆ ಆತನ ಬೋಧಿಸುವಂಥ ವಾಕ್ಯವಾಗಿದೆ. ಆತನೇ ನಮಗೆ ಸತ್ಯವು ಜೀವ ವಾಕ್ಯವಾಗಿದ್ದಾನೆ. ಯೆಹೋವನ 14ನೇ ಅಧ್ಯಾಯ 6ನೇ ವಚನದಲ್ಲಿ, ನಾನೇ ಮಾರ್ಗವು ಸತ್ಯವು ಜೀವವು ಆಗಿದ್ದೇನೆ, ನನ್ನ ಮೂಲಕ ಹೊರತು ತಂದೆ ಬಳಿಗೆ ಹೋಗೋದಕ್ಕೆ ಸಾಧ್ಯವಿಲ್ಲ ಅಂತ ಶಾರ್ಟ್ ಕಟಲ್ಲಿ ಸಿಂಪಲ್ ಆಗಿ ಈಸಿ ಅರ್ಥ ಮಾಡಿಸ್ಬಿಟ್ಟಿರೋಂಥ ವಾಕ್ಯ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯೆಹೋವನ 14ನೇ ಅಧ್ಯಾಯ 6ನೇ ವಚನದಲ್ಲಿ, ಜಾನ್ ಚಾಪ್ಟರ್ 14:6 ವರ್ಸಸ್ಸಲ್ಲಿ ನೀವು ನೋಡ್ಕೊಂಡ್ರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಎಷ್ಟು ಕ್ಲಿಯರ್ ಆಗಿ ಹೇಳ್ತಾವ್ರು ನೋಡಿ ಅಲ್ವಾ? ಸೊ ನೋಡಿ, ಇಡೀ ಈ ಪ್ರಪಂಚದಲ್ಲಿ ಆಗಿರಲಿ ನಮ್ಗೆ ಯಾರು ಕೂಡ ಸತ್ಯ ಮಾರ್ಗ ಜೀವ ತೋರಿಸೋಂಥ ಯಾರು ಇಲ್ಲ ಈ ಪ್ರಪಂಚದಲ್ಲಿ. 2000 ವರ್ಷಗಳ ಹಿಂದ್ಗಡೆ ಹೋದ್ರೆ ನಾವು ತನ್ನ ಶಿಷ್ಯಂದ್ರು ಇದ್ದಾಗ ಯೇಸು ಸ್ವಾಮಿ ಜೊತೆ ಅಪೊಸ್ತಲರು ಆಗಿರಲಿ, ಅಲ್ಲಿರುವಂಥ ಎಲ್ಲ ಇಸ್ರಾಯೇಲ್ ದೇಶದಲ್ಲಿರುವಂಥವ್ರು, ಅಲ್ಲಿ ಯಾರು ಕೂಡ ಯೇಸು ಸ್ವಾಮಿನ ಗ್ರಹಿಸ್ತಾ ಇಲ್ಲ. ಆತನ ಪರಲೋಕದಿಂದ ಬಂದಿರೋ ತಂದೆ ಆಗಿದೆ ಅಂತ ಗ್ರಹಿಸ್ತಾ ಇಲ್ಲ. ಎಷ್ಟೊಂದು ತಂದೆ ದೇವರು ಅಲ್ಲೇ ಅವ್ರ ಮುಂದೆನೇ ಇದ್ದಾರೆ, ಅವ್ರನ್ನ ಗ್ರಹಿಸೋಕ್ಕಾಗಿಲ್ಲ ನೋಡಿ. ಯೇಸು ಸ್ವಾಮಿ ದೇವರನ್ನ ಗ್ರಹಿಸೋಕ್ಕಾಗಿಲ್ಲ ಅವರು. ಸೊ ಅವ್ರದ್ದೇ ಅಂತ ಒಂದು ಜ್ಞಾನ, ಒಂದು ಸೈತಾನಲ್ಲಿರುವಂಥ ಜ್ಞಾನ ಆಲೋಚನೆಗಳಲ್ಲಿ ಹೋಗ್ಬಿಟ್ಟವ್ರೆ. ದೇವರು ಕಣ್ಣು ಮುಂದೆ ಕಾಣಿಸ್ತವ್ರೆ. ಆತನ ಎಲ್ಲೆಲ್ಲಿ ವಾಕ್ಯಗಳು ಬೋಧಿಸ್ತಿದ್ದಾನೆ ಸ್ವಾಮಿ, ಅದೆಲ್ಲ ಪರಲೋಕನಾಗಿತ್ತು. ಸೊ ಅದಕ್ಕೆ ದೇವರು ಅರ್ಥ ಮಾಡಿಸಿದ್ರು ಕೂಡ ಅವ್ರು ಅರ್ಥ ಮಾಡ್ಕೊಂಡಿಲ್ಲ. ಸೊ ನಾವು ಇವಾಗ ಕೂಡ ನಮಗೆ ದೇವರು ನಮಗೆ ಬೈಬಲ್ ಕೊಟ್ಟವ್ರೆ, ಅದ್ರ ಮೂಲಕ ನಾವು ಅರ್ಥ ಮಾಡ್ಕೊಂಡು ಇವಾಗಾದ್ರೆ ನಾವು ಸತ್ಯದ ಜೀವದ ಮಾರ್ಗದಾರಿಗೆ ಹೋಗ್ಬೇಕಾಗುತ್ತೆ ಯೇಸು ಸ್ವಾಮಿ ಕಡೆ. ಸೊ ಸ್ಪಷ್ಟವಾಗಿ ನಿಮಗೆ ಅರ್ಥ ಮಾಡಿಸಿದ್ದೀನಿ. ಸೊ ಈ ವಾಕ್ಯ ನಿಮ್ಗೆ ಅರ್ಥ ಆಗಿದೆ ಅನ್ಸುತ್ತೆ. ಮತ್ತೆ ರಿಪೀಟ್ ಮಾಡಿ ಸೊ ಕೇಳಿಸ್ಕೊಳ್ಳಿ. ಸೊ ಕಡಿಮೆ 4 ಮಿನಿಟ್ಸ್ ಅಲ್ಲೈತೆ ಅಷ್ಟೇ. ಸೊ ಹಾಗೆ ನಾನು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ. ನೀವು ಶೇರ್ ಮಾಡೋಷ್ಟು ಬೇರೆಯವ್ರಿಗೆ ದೇವರ ಮಾರ್ಗ ಸತ್ಯವ ಜೀವ ಅವ್ರಿಗೂ ನಿಮ್ಮ ಕಡೆಯಿಂದ ಸಿಗುತ್ತೆ, ನಿಮಗೂ ಆಶೀರ್ವಾದ ಕುಟುಂಬಕ್ಕೆ ಸಿಗುತ್ತೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಪ್ರೈಸ್ ಸಹೋದರ ಸಹೋದರಿಯರೇ, ಸಿಸ್ಟರ್ಸ್, ಥ್ಯಾಂಕ್ ಯು ಎಲ್ಲರಿಗೂ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.